6 ತಿಂಗಳ ಬಳಿಕ FSL ವರದಿಯ ನಂತರ ನಿಜವಾದ ಘಟನೆ ಆಗಿದ್ದೇನು, ಕೊಲೆ ಆಯ್ತಾ ಅನ್ನೋದು ಗೊತ್ತಾಗಿದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಮೃತ ಏನು ವೈದ್ಯರಿದ್ದಾರೆ, ಕೃತಿಕಾ ರೆಡ್ಡಿ ಅವರ ಫಾದರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್, ತಮಗೆ ಮೊದಲು ಯಾವುದೇ ರೀತಿಯ ಅನುಮಾನ ಕೂಡ ಬರಲಿಲ್ಲ ಸರ್? ಇಲ್ಲ, ಯಾವುದೇ ರೀತಿಯಾದ ಅನುಮಾನ ಫಸ್ಟು ಗೊತ್ತಿರಲಿಲ್ಲ. ಯಾಕಂದರೆ ಅಷ್ಟು ವಿನಯವಾಗಿ ಅಷ್ಟು ಇದ್ದ, ಅನುಮಾನ ಬರೋ ಥರ ಕಾಣಿಸ್ಲಿಲ್ಲ ನಮಗೆ. ಯಾಕಂದರೆ ಮೊದಲಿಂದನೂ ಏನೋ ಪ್ಲ್ಯಾನ್ ಮಾಡ್ಕೊಂಡು ಇರ್ಬೋದು ಅನಿಸುತ್ತೆ, ಆದರೆ ನಮಗೆ ಆ ಥರ ಅವನು ಬಿಹೇವ್ ಮಾಡಿರಲಿಲ್ಲ. ತಮಗೆ ವಿಷಯ ಯಾವಾಗ ಗೊತ್ತಾಯ್ತು ಸರ್? ನನಗೆ ವಿಷಯ ಬಂದು 23ನೇ ತಾರೀಕು ಬೆಳಿಗ್ಗೆ, 24ನೇ ತಾರೀಕು ಬೆಳಿಗ್ಗೆ 7:30 ಜಾವದಲ್ಲಿ ಅವ್ರ ಬೆಡ್ರೂಮಿಂದ ಕೂತ್ಕೊಂಡ, ಈ ಥರ ಅಮ್ಮ ಮಗು ಎದ್ದೇಳ್ತಾ ಇಲ್ಲ, ಬನ್ನಿ ಬನ್ನಿ ಅಂತ ನಮ್ಮ ಮಿಸಸ್ನ ಕರೆದ. ನಮ್ಮ ಮಿಸಸ್ ಮೇಲೆ ಹೋಗಿ ನೋಡಿದ ಮೇಲೆ ಆವಾಗಲೇ ಬಾಡಿ ಎಲ್ಲ ಕೋಲ್ಡ್ ಆಗೋಗಿತ್ತು, ಆವಾಗಲೇ ಏನೂ ಸ್ಪರ್ಶ ಇರಲಿಲ್ಲ. ಆಮೇಲೆ ನನ್ನ ಕೂತ್ಕೊಂಡ್ಲು, ನಾನು ತದನಂತರ ನಾನು ಹೋಗಿ ನೋಡಾದ್ಮೇಲೆ ಏನು ಸ್ಪರ್ಶ ಇರಲಿಲ್ಲ. ಆವಾಗ ಇಮಿಡಿಯೇಟಾಗಿ ಮಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬೇಗ ಅಂತ, ಕಾರ್ ತಗೊಂಬ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಸರಿ, ಕಾರ್ ತಗೊಂಬಂದು ಹಾಸ್ಪಿಟ್ಲ್ ತಗೊಂಡು ಪಕ್ಕದಲ್ಲಿರೋ ಕಾವೇರಿ ಹಾಸ್ಪಿಟ್ಲ್ ಅಂತಿದೆ, ಅಲ್ಲಿ ತಗೊಂಡು ಹೋದರೆ ಅಲ್ಲಿ ಅವರು ಇಲ್ಲಪ್ಪ ಆಲ್ರೆಡಿ ಯಾವಾಗಲೂ ಉಸಿರು ಹೋಗ್ಬಿಟ್ಟಿದೆ, ಬ್ರಾಡ್ ಡೇಟ್ ಇದು ಅಂತೇಳಿ ಅವರು ಸರ್ಟಿಫೈ ಮಾಡಿ ಅಷ್ಟೇ. ಆಮೇಲೆ ತದನಂತರ ಅವ್ರ ಮನೆಯವರೆಲ್ಲ ಇದು ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತ ತುಂಬಾ ಒತ್ತಡ ಮಾಡಿ ಗಲಾಟೆ ಮಾಡಿದ್ರು. ಈಗ ಮಗುನೆಲ್ಲ ಸುಮ್ಮನೆ ಕುಡಿಯೋದು ಅದೆಲ್ಲ ನಮಗೆ ಮನಸ್ಸಿಗೆ, ನಿಮಗೂ ಬೇಜಾರು ನಮಗೂ ಬೇಜಾರು, ಅಲ್ಲೆಲ್ಲ ಮಗುನ ಕಟ್ ಮಾಡಿಬಿಡ್ತಾರೆ. ಸೊ ನಾವು ಇಷ್ಟು ಚೆನ್ನಾಗಿರೋ ಮಗುನ ಕಟ್ ಮಾಡಿದ್ರೆ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ, ಬಾಡಿ ಕೊಟ್ಬಿಡ್ರಿ, ನಮ್ಮ ಊರಿಗೆ ತಗೊಂಡೋಗಿ ನಾವು ಅದನ್ನು. ನಿಮಗೆ ಅವಾಗ ಅನುಮಾನ ಬರಲಿಲ್ವಾ ಸರ್ ಆ ಸಂದರ್ಭದಲ್ಲಿ? ಯಾಕಂದ್ರೆ ಮನೆಯಲ್ಲೇ ತೀರ್ಕೊಂಡಿದ್ದಾರೆ ಅಂತ. ಅವನು ಡಾಕ್ಟರ್ ಆಗಿರೋದ್ರಿಂದ ಅಷ್ಟು ಬೇಗ ಸಂಶಯ ನಮಗೆ ಬಂದಿರಲಿಲ್ಲ. ಯಾಕಂದ್ರೆ ಅವನು ಡಾಕ್ಟ್ರೇ ಅಲ್ವಾ. ಸೊ ಇದು ಏನು ಅಂತ ನಾವು ಯಾವ ಥರ, ಯಾಕಂದ್ರೆ ಅವನೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ, ರಾತ್ರಿ ಗ್ಲೂಕೋಸ್ ಹಾಕಿದ್ದೀನಿ ಅಂತ ಹೇಳಿದ್ದ ಮಗುಗೆ, ಹೇಳಿದ್ದ. ಬೆಳಗಿನ ಜಾವ ಹಿಂಗೆ ಆಗೋಗಿದೆ ಅಂದರೆ ಅದಕ್ಕೆ ನಮಗೂ ಸ್ವಲ್ಪ ಆ ಸಮಯಕ್ಕೆ. ಸರ್, ಅವತ್ತೇನಾದರೂ ಫೋನ್ ಮಾಡಿದ್ರಾ ಹಿಂದಿನ ದಿನ ಟ್ರೀಟ್ಮೆಂಟ್ ನಾನು ಮಾಡಿದ್ದೀನಿ, UI ಕೊಟ್ಟಿದ್ದೀನಿ ಅಂತ ಹೇಳಿ? ಇಲ್ಲ, ಮಗು ಮೆಸೇಜ್ ಮಾಡಿದ್ದಾನೆ ಎಲ್ಲ. ನಾನು ಇವತ್ತು 23ನೇ ತಾರೀಕು ಮೆಸೇಜ್ ಮಾಡಿದ್ದಾನೆ ಮಧ್ಯಾಹ್ನ. ಇಲ್ಲ, ನಾನು ತುಂಬ ನೋವಾಗ್ತದೆ, ಯಾಕಂದರೆ 3 ದಿವಸ ಆಗಿತ್ತು, ಕಾಲಿಗೆ ಹಾಕಿದ್ದಾನೆ ಬೇರೆ ಕ್ಯಾನುಲ, ಅದು ತುಂಬ ನೋವಾಗ್ತಾ ಇದೆ, ನನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅದರಿಂದ ದಯವಿಟ್ಟು ನಾನು ತೆಗೆದು ಬಿಡ್ತೀನಿ ಅದು ಅಂತ ಹೇಳಿ ಮೆಸೇಜ್ ಮಾಡಿದ್ದಾಳೆ. ಆ ಮೆಸೇಜಲ್ಲಿ ಅವನು ಇಲ್ಲ ಇವತ್ತು ಲಾಸ್ಟ್ ಡೋಸ್ ಇವತ್ತೊಂದು ಹಾಕ್ಕೊಬೇಕು, ಇವತ್ತು ಹಾಕ್ಕೊಂಬಿಟ್ರೆ ಮತ್ತೆ ನೀನು ನೋವು ಅನ್ನೋದೇ ಬರಲ್ಲ ಅಂತ ಮೆಸೇಜು ಕಳಿಸಿದ್ದಾನೆ. ಆ ಹುಡುಗಿ ಬೇರೆ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾಳೆ ಪಾಪ. ಸೊ ಹಂಗಾಗಿ ನಾನು ಹೇಳಿದೆ, ತೆಗೆದುಬಿಡಮ್ಮ, ನೋವಿದ್ರೆ ಯಾಕೆ ಇಟ್ಕೊಂಡಿದ್ಯಾ ಕಾಲಲ್ಲಿ ಅಂತ. ಇಲ್ಲ ಮಹೇಂದ್ರ ಬೇಜಾರು ಮಾಡ್ಕೊತಾನೆ, ಇವತ್ತೊಂದು ಹಾಕ್ಬಿಡ್ತೀನಿ, ಆಮೇಲೆ ತೆಗೆದು ಬಿಡ್ತೀನಿ ಅಂತ ಹೇಳಿದ್ದಾನೆ ಅಂತೇಳಿ ಹಂಗೆ ಕನ್ವಿನ್ಸ್ ಮಾಡಿ ಪಾಪ ಆ ಹುಡುಗಿ ಅಲ್ಲಿ ಮೋಸ ಹೋಗ್ಬಿಟ್ಲು ಅನ್ಸುತ್ತೆ. ದಾಂಪತ್ಯ ಹೇಗಿತ್ತು ಸರ್? ಎಷ್ಟು ವರ್ಷ ಆಯ್ತು ಮದುವೆ ಮಾಡಿಕೊಟ್ಟು? 11 ತಿಂಗಳಾಗಿತ್ತು ಮದುವೆ ಆಗಿ ಅಷ್ಟೇನೆ. ಹೋದ ವರ್ಷ 26 ಮೇಗೆ ಮದುವೆ ಮಾಡಿದ್ದು, ಕರೆಕ್ಟಾಗಿ 11 ತಿಂಗಳಾಯಿತು ಅಷ್ಟೇ. ಅಲ್ಲ, ದಾಂಪತ್ಯ ಹೇಗಿತ್ತು? ಚೆನ್ನಾಗಿತ್ತು ಹೇಗಿತ್ತು ಅಂದರೆ, ಈಗ ಮಗು ನಮಗೇನಂಥದ್ದು ಏನೋ ಸಣ್ಣ ಪುಟ್ಟ ಇರುತ್ತೇನೋ, ಇಲ್ಲ ಅವ್ರ ಒಳಗಡೆ ಜಗಳಗಳೇನಾದ್ರು ಇತ್ತೋ ಏನೋ, ಅದು ನಮಗೆ ಅಂತ ತಿಳಿಸ್ಲಿಲ್ಲ ಮಗು. ಯಾಕಂದರೆ ನಾವೇನು ಬೇಜಾರು ಬೀಳ್ತೀವೋ ಏನೋ ಅಂತ ನಾನೇ ಮೇಂಟೈನ್ ಮಾಡ್ಕೊತೀನಿ ಅನ್ನೋ ಥರನೋ ಏನೋ. ಬಟ್ ಕಿರುಕುಳ ಇದೆ ಅನಿಸುತ್ತೆ, ನನಗೆ ಇತ್ತು ಅನಿಸುತ್ತೆ. ನಿಮಗಾಗಲಿ ಅಥವಾ ನಿಮ್ಮ ಹೆಂಡತಿಗಾಗಲಿ ನಿಮ್ಮ ಮಿಸಸ್ಗಾಗಲಿ ಏನು ಹೇಳಿಲ್ವಾ ಸರ್? ಒಂದು ಸ್ವಲ್ಪ ಅದನ್ನು ನಿಮ್ಮ ಮಗಳು? ಅವನು ಯಾವ ಥರನೋ ಸಹಕರಿಸ್ತಾ ಇಲ್ಲ, ಏನೇ ಕೇಳಿದ್ರು ತಕ್ಕೊಡ್ತಾ ಇರಲಿಲ್ಲ, ಎಲ್ಲಿಗೆ ಹೋಗೋಣ ಬಾ ಅಂದರೆ ಬರ್ತಾ ಇರಲಿಲ್ಲ. ಏನಕ್ಕೆ ಅಲ್ಲಿ ಹೋಗೋದೇನಕ್ಕೆ, ಇಲ್ಲಿ ಹೋಗೋದೇನಕ್ಕೆ, ಅಲ್ಲಿ ಏನಿದೆ ಬರ್ತ್ಡೇನೂ ಸರಿಯಾಗಿ ಅವನು ಬರ್ತ್ಡೇಗೂ ಸ್ಪಂದಿಸಲಿಲ್ಲ. ಮಗು ಬರ್ತ್ಡೇ ಆಯಿತು, ಮದುವೆ ಆದ ತಕ್ಷಣ ಬರ್ತ್ಡೇ ಅದಕ್ಕೂ ಸ್ಪಂದಿಸಲಿಲ್ಲ. ಅವನು ಯಾವುದೇ ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ಆಗಲಿ, ಶಾಪಿಂಗ್ ಹೋಗ್ಬೇಕಾಗಲಿ ಯಾವುದಕ್ಕೂ ಸಹಕರಿಸ್ತಾ ಇರಲಿಲ್ಲ. ನನ್ನ ಹತ್ರ ದುಡ್ಡಿಲ್ಲ, ನಮ್ಮ ಅಪ್ಪನ ಕೇಳಬೇಕು ದುಡ್ಡು, ನನ್ನ ಹತ್ರ ದುಡ್ಡಿಲ್ಲ. ನೀವೆಲ್ಲ ಚೆನ್ನಾಗಿ ನೋಡಿ ಇದು ಮಾಡಿ ಮದುವೆ ಮಾಡಿಕೊಟ್ರಿ ಅಂತ ಕೇಳ್ಬಿಟ್ಟೆ? ಹೌದು, ನಾವೆಲ್ಲ ಅರೇಂಜ್ ಮ್ಯಾರೇಜ್ ಎಲ್ಲ ನೋಡಿ ಅವರು ಚೆನ್ನಾಗಿದ್ದಾರೆ. ಅವ್ನು ಮೊದಲು ಪ್ರಾಮಿಸ್ ಮಾಡಿದ್ದೇನು ಅಂದರೆ, ನಾನು ನೀನು ಚೆನ್ನಾಗಿ ನೋಡ್ಕೊತೀನಿ, ಒಂದು ಡೆಬಿಟ್ ಕಾರ್ಡೇ ನಿನ್ನ ಕೈ ಕೊಟ್ಬಿಡ್ತೀನಿ, ನೀನು ಎಲ್ಲಿ ಬೇಕಾದರೂ ಎಷ್ಟು ಬೇಕಾದರೂ ಖರ್ಚು ಮಾಡ್ಕೊಬೋದು ಅಂತೆಲ್ಲ ಆಶ್ವಾಸನೆ ಕೊಟ್ಟಿದ್ದ ಮದುವೆಗೆ ಮೊದಲು. ಅದಾದ್ಮೇಲೆ ಎಲ್ಲ ತದನಂತರ ಎಲ್ಲ ಉಲ್ಟಾ ಆಗೋಯ್ತು. ಯಾವುದೇ ಒಂದು ಅವನು ಏನೂ ತಕ್ಕೊಟ್ಟಿಲ್ಲ, ಎಲ್ಲೂ ಕರ್ಕೊಂಡೋಗಿಲ್ಲ ಮಗುನ. ಯಾವುದೇ ಒಂದು ಹಣಕಾಸಿನಲ್ಲಾಗಲಿ ಇನ್ನೊಂದಾಗಲಿ ಆ ಹುಡುಗಿನ ಸಂತೋಷವಾಗಿ ಇಟ್ಟಿದ್ದು ನಮ್ಗೆ ಕಂಡು ಬಂದಿಲ್ಲ.
ಅವ್ರೇನು ನಿಮ್ಗೇನು ಹೇಳಿಲ್ಲ ಸರ್ ಈ ರೀತಿ ನಿಮ್ಮ ಮಗಳು? ಇಲ್ಲ, ಅವ್ರ ಹತ್ರನೇ ಸ್ವಲ್ಪ ಸೇವಿಂಗ್ಸ್ ದುಡ್ಡಿತ್ತು, ಅವಳಿಗೂ ಸ್ಟೈಪೆಂಡ್ ಬರ್ತಾ ಇತ್ತು, ನಾವು ಸ್ವಲ್ಪ ಎಲ್ಲ ದುಡ್ಡು ಕೊಡ್ತಾ ಇದ್ವಿ ಮಗಳಿಗೆಲ್ಲ, ಅದರಲ್ಲೇ ಅವಳು ಅವನಿಗೂ ಸೇರಿಸಿ ಅದರಲ್ಲೇ ಖರ್ಚು ಮಾಡ್ತಾ ಇದ್ವಿ. ಸರ್ ನಿಮ್ಮ ಮಗಳಿಗೆ ಒಂದು ಸ್ವಲ್ಪ ಅನಾರೋಗ್ಯ ಇತ್ತು, ಗ್ಯಾಸ್ಟ್ರಿಕ್ ಇತ್ತು, ಅದನ್ನ ಹೇಳಿಲ್ಲ ಹುಡುಗನಿಗೆ, ಡಾಕ್ಟರ್ಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಏನು ಹೇಳ್ತಾರೆ? ಇಲ್ಲ, ಅದನ್ನು ನೋಡು ಈಗ ರೈಟ್ ಫ್ರಮ್ MBBS ಮಾಡಿದ್ದಾಳೆ ಹುಡುಗಿ, MD ಮಾಡಿದ್ದಾಳೆ, TNB ಮಾಡಿದ್ದಾಳೆ, ಫೆಲೋಶಿಪ್ 1.5 ವರ್ಷ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಮಾಡಿದ್ದಾಳೆ. ಎಲ್ಲದರಲ್ಲೂ 90% ಆ್ಯಂಡ್ ಅಬೋವ್ ಅಟೆಂಡೆನ್ಸ್ ಇದೆ ಹೊರತು ಎಲ್ಲೂ ಕಮ್ಮಿ ಇಲ್ಲ. ಅರ್ಥ ಆಯ್ತಾ? ಸೊ ಆರೋಗ್ಯವಾಗಿ ಇಲ್ಲ ಅಂದರೆ ಇಷ್ಟು ಓದಕ್ಕಾಗಲಿ ಇಷ್ಟು ಸಾಧನೆ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಗ್ಯಾಸ್ಟ್ರಿಕ್ ಇತ್ತು, ವಾಂತಿ ಆಗ್ತಾ ಇತ್ತು ಕಂಟಿನ್ಯೂ. ಅದು ಏನಂದರೆ ಮದುವೆ ಆದಾಗಿಂದ ಇದು ಶುರು ಆಗಿರೋದು. ಸೊ ಅವಾಗ ಇವನು ಯಾವ್ಯಾವ್ದು ಏನೇನು ಮಾಡ್ತಾ ಇದ್ದ, ಯಾವ ಥರ ಮಾಡ್ತಾ ಇದ್ದ ಅನ್ನೋದ್ರ ಮೇಲೆ ಅನುಮಾನ ಬರುತ್ತೆ ಈಗ ನಮಗೆ. ಓಕೆ. ಅಲ್ಲ, ಈ ಕುರಿತಾಗಿ ತಮ್ಮ ಜೊತೆಗೆ ಏನಾದ್ರು ಮಾತಾಡಿದ್ರ ಹಿಂಗ್ ಸಮಸ್ಯೆ ಇದೆ ಅಂತ ಹೇಳಿ, ಹೆಲ್ತ್ ಇಶ್ಯೂಸ್? ಏನು ಮಾತಾಡಲಿಲ್ಲ. ಎಲ್ಲ ಸಂತೋಷವಾಗಿ, ಆರೋಗ್ಯವಾಗಿ ಎಲ್ಲ ಚೆನ್ನಾಗಿದೆ. ಯಾವುದೇ ಈ ಥರ ಏನೂ ಇಲ್ಲ ನಮ್ಮ ಹತ್ರ. ಏನು ಎಳ್ಳು ಇಲ್ಲ, ಈ ಥರ ಯಾವುದೂ ಇಲ್ಲ. ಸಣ್ಣ ಪುಟ್ಟ ತಲೆನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಎಲ್ಲರಿಗೂ ಬರುತ್ತೆ. ಒಂದು ಟ್ಯಾಬ್ಲೆಟ್ ತಗೊಂಡು ಬಿಟ್ಬಿಡ್ತೀವಿ. IV ಹಾಕುವಂಥದ್ದು ಫೋರ್ಸ್ ಮಾಡಿ ಹಾಕಿರೋದು. ನಿಮ್ಮ ಮನೇಲಿ ಯಾರು ಒಬ್ರಿಗೂ ಕೂಡ ಅನುಮಾನ ಬರಲಿಲ್ಲ ಸರ್ ಇದು ಈ ರೀತಿ ಮಾಡ್ತಾ ಇದ್ದಾರೆ ಅಂತ? ಇಲ್ಲ, ಆ ಥರ ಯಾವುದು ಕ್ಲೂನೇ ಸಿಗಲಿಲ್ಲ ನಮಗೆ. ಲಾಸ್ಟ್ ತನಕ FSL ರಿಪೋರ್ಟ್ ಬಂದು ನೋಡಿ ಇದು ಅನಸ್ತೇಷಿಯಾ ಡ್ರಗ್ ಅಂತ ಕೊಟ್ಟಿರೋದು, ಇದರಿಂದ ಸಾವಾಗಿರೋದಂತ ಫೋರೆನ್ಸಿಕ್ ರಿಪೋರ್ಟ್ ಬರೋವರೆಗೂ ನಮಗೂ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಯ್ತು ಸರ್ ನಿಮಗೆ FSL ರಿಪೋರ್ಟ್ ಯಾವಾಗ ಬಂತು? ನೀನು ಪೊಲೀಸರು ಗಮನಕ್ಕೆ ತಂದ್ರ, ಏನಾಯ್ತು ಸರ್? ಇಲ್ಲ, ನಾನೇ ಬಂದು ಇಲ್ಲಿ ಕೇಳಿದೆ FSL ರಿಪೋರ್ಟ್ ಬಂತ ಅಂತ. ಒಂದ್ಸಾರಿ ಬಂದಿದೆ, ರೀಸೆಂಟಾಗಿ ಬಂತು. ಈಗ ಅದನ್ನು ನಾವು ಹಾಸ್ಪಿಟ್ಲಿಗೆ ಕಳಿಸಿ ಅದನ್ನು ನಾವು ಒಪಿನಿಯನ್ ತಗೊಂಡು ಅವ್ರು ಏನು ರಿಪೋರ್ಟ್ ಬರೀತಾರೋ ಅದ್ರ ಮೇಲೆ ನೋಡೋಣ. ಅಲ್ಲಿ ತನಕ ನಾವೇನು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ, FSL ರಿಪೋರ್ಟ್ ಬಂದ ತಕ್ಷಣ ನಾನು ಕಂಪ್ಲೇಂಟ್ ಫೈಲ್ ಮಾಡಿದೆ. ಕಂಪ್ಲೇಂಟ್ ಫೈಲ್ ಮಾಡಿ, ಅಲ್ಲ, ಪೊಲೀಸರು ತಮ್ಮ ಗಮನಕ್ಕೆ ತಂದ್ರು ಅಂತ ಹೇಳ್ತಾ ಇದ್ದಾರೆ FSL ರಿಪೋರ್ಟ್ ಬಂದಾದ್ಮೇಲೆ. ನಾನೇ ಬಂದಿದ್ದೆ ಸ್ಟೇಷನ್ಗೆ, ನಾನೇ ಬಂದು ಕೇಳಿದೆ. FSL ರಿಪೋರ್ಟ್ ಬಂದಿದೆ ಅಂದರು. ಬಂದಾದ್ಮೇಲೆ ಆಮೇಲಿಂದ ಆ್ಯಕ್ಷನ್ ಸ್ಟಾರ್ಟ್ ಆಯಿತು. ಸರ್, ನಿಮಗೆ ಶಾಕ್ ಅಂತ ಅನಿಸ್ಲಿಲ್ವಾ ಇದು ಈ ರೀತಿನೂ ಕೂಡ ಮಾಡ್ಬೋದಾ ಅಂತೇಳಿ ನಿಮಗೆ? ಇಲ್ಲ, ಇದು ಒಂಥರ ಈ ಥರ ಒಂದು ಮರ್ಡರ್ನ ನಾನು ಜೀವನದಲ್ಲಿ ಇದೆ ಫಸ್ಟ್ ಅನುಭವ ಆಗ್ತಾ ಇರೋದು. ಯಾಕಂದರೆ ಈ ಥರನೂ ಒಂದು ಮಾಡ್ತಾರ ಜನ. ಇದರನ್ನು ಡ್ರಗ್ಸ್ನ ಒಂದು ಅಬ್ಯೂಸ್ ಮಾಡಿಕೊಂಡು ಒಂದು ಕೊಲೆ ಮಾಡ್ಬೋದಾ ಅಂತ ಗೊತ್ತಾಗ್ತಾ ಇರೋದು ಇವಾಗಲೇ. ಅಲ್ಲ, ಇದು ಮಾಡದೆ ಸುಮ್ಮನೆ ಇದ್ಬಿಟ್ಟಿದ್ರೆ, ಇಲ್ಲ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ ಅಂತ ಹೇಳ್ಬಿಟ್ಟಿದ್ರೆ ನೀವು ಕರ್ಕೊಂಡು ಹೋಗ್ಬಿಡ್ತೀವಿ. ಅಷ್ಟೇ ಬೇಡಪ್ಪ ನನಗೆ, ಇಲ್ಲ ಅನಾರೋಗ್ಯ ಇರಲಿ, ಏನೇ ಇರಲಿ ಕಾರಣ, ನನಗೆ ಬೇಡ, ಮುಗೀತು. ಇಲ್ಲ ಒಂದು ಡೈವರ್ಸ್ ತಗೊಳ್ಳೋದು ಏನೋ ಒಂದಾಗಿದ್ರೆ ಸೇವ್ ಆಗ್ಬರ್ತಾ ಇತ್ತಲ್ಲ ಪ್ರಾಣ. ಇಷ್ಟ ಇಲ್ಲ ಅಂದಮೇಲೆ ಹೇಳ್ಬಿಟ್ರೆ ಮುಗೀತಲ್ವ, ಅದೊಂದು ಕಾರಣ ಅಂತ ನನಗನ್ನಿಸ್ತಾ ಇಲ್ಲ. ಇದರಲ್ಲಿ ಅನ್ಯಾಯವಾಗಿ ಜೀವ ತಗೊಂಡ್ಬಿಟ್ರೆ ಸರ್, ಅದು ಒಂದು ಕಾರಣ ಅಂತ. ಇದು ಮಾಡಿರೋದಕ್ಕೂ ಸಂಬಂಧನೇ ಇದೆ, ಬೇರೆ ಏನೋ ಕಾರಣ ಇರುತ್ತೆ. ಅದನ್ನು ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಗೊತ್ತಾಗುತ್ತೆ. ಏನು ಸರ್, ಏನು ಕಾರಣ ಇರ್ಬೋದು ಸರ್? ಏನು ಬೇರೆ ಏನಾದರೂ? ಈಗ ನಮ್ಮ ಕಡೆನೂ ಹಣಕಾಸಿನ ತೊಂದರೆ ಏನಿಲ್ಲ, ಅವ್ರ ಕಡೆ ಹೆಂಗೋ ನನಗೆ ಗೊತ್ತಿಲ್ಲ. ಇವನ ಹತ್ರ ದುಡ್ಡು ಖರ್ಚು ಮಾಡ್ತಾ ಇರಲಿಲ್ಲ, 1 ರೂಪಾಯಿನೋ. ಏನೇ ಬೇಕಂದ್ರೂ ನಮ್ಮ ಅಪ್ಪನ್ನೇ ಕೇಳಬೇಕು, ನಮ್ಮ ಅಪ್ಪ ಕೊಟ್ಟರೆ ಮಾತ್ರನೇ ನನ್ನ ಹತ್ರ ದುಡ್ಡು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದ. ಇದೆಲ್ಲದಕ್ಕೂ ಅವರೊಬ್ಬರೇ ಕಾರಣ ಅಂತೀರಾ, ಅಥವಾ ಏನು ಕುಟುಂಬ ಸದಸ್ಯರು ಯಾರಾದರೂ ಇದ್ದಾರೆ ಅಂತ ಸಪೋರ್ಟ್ ಇದೆ? ಹೌದು ಅನ್ಸುತ್ತೆ. ಯಾಕಂದ್ರೆ ಇವೆಲ್ಲ ಘಟನೆಗಳೆಲ್ಲ ನೋಡಿ ಕೂಡಿಸಿ ನೋಡಿದ್ರೆ ಇದ್ರ ಹಿಂದೆ ಏನೋ ಒಂದು ಪಿತೂರಿ ಇರ್ಬೋದು ಅಂತ ಅನಿಸ್ತಾ ಇದೆ. ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಪೂರ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ. ನಾವು ಏನು ಆಗ್ರಹ ವ್ಯಕ್ತಪಡಿಸ್ತೀರಿ ಸರ್ ಈ ಸಂದರ್ಭದಲ್ಲಿ? ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಡಾಕ್ಟರ್ಸ್ಗೆ ಯಾವುದೇ ಒಂದು ಮೆಡಿಸನ್ನ ಈ ಥರ ದುರುಪಯೋಗ ಮಾಡಿಕೊಂಡು ಈ ಥರ ಒಂದು ಕೊಲೆ ಮಾಡೋ ಹಂತಕ್ಕೆ ಯಾವ ಡಾಕ್ಟ್ರುಗಳನ್ನು ಕೈ ಹಾಕಬಾರ್ದು. ಡಾಕ್ಟರ್ಸ್ ಅಂತ ಇರೋದೇ ಓದಿಸಿ ಕಷ್ಟಪಟ್ಟು, ಅವರು ಓದಿ ನಾವು ಓದಿಸಿ ಕಷ್ಟಪಟ್ಟಿರೋದು ಪ್ರಾಣ ಉಳ್ಸೋಕ್ಕೆ ಹೊರತು ಪ್ರಾಣ ತೆಗಿಯೋಕ್ಕಂತೂ ಅಲ್ವಾ? ಸೊ ಈ ಥರ ಡ್ರಗ್ಸ್ನ ಯಾರ ಕೈಗೂ ಅಷ್ಟು ಈಸಿಯಾಗಿ ಯಾರು ಅದನ್ನು ಬಳಸಬೇಕು ಅಂಥವ್ರಿಗೆ ಮಾತ್ರನೇ ಅದು ಸಿಗಬೇಕು, ಅಂಥವರು ಸ್ಪೆಷಲಿಸ್ಟ್ಗಳೇ ಯೂಸ್ ಮಾಡಬೇಕು. ಆ ಥರ ಈಸಿಯಾಗಿ ಡ್ರಗ್ಸು ಯಾರಿಗಂದರೆ ಯಾರಿಗೆ ಸಿಗೋ ಅಂಥ ಥರ ಇರಬಾರ್ದು ಅಂತ ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀವಿ. ನಿಮ್ಮ ಮಗಳನ್ನ ಜೀವ ತೆಗೆದ್ರು ಅಳಿಯ, ಏನು ಶಿಕ್ಷೆ ಆಗ್ಬೇಕಂತ ಬಯಸ್ತೀರಿ ನೀವು? ಇಲ್ಲ, ಇದು ಮ್ಯಾಕ್ಸಿಮಮ್ ಶಿಕ್ಷೆ ಏನಿದೆ ಕಾನೂನಲ್ಲಿ ಅದಾಗಬೇಕು ಅಂತ ಬಯಸ್ತಾ ಇದ್ದೀವಿ. ಇದಕ್ಕೆ ಈ ಸೆಕ್ಷನ್ಗೆ ಏನು ಮ್ಯಾಕ್ಸಿಮಮ್ ಶಿಕ್ಷೆ ಅಂತಿದೆ ಅದಾಗಬೇಕು ಅಂತ ಬಯಸ್ತಾ ಇದ್ದೀನಿ. ಯಾಕಂದರೆ ಇದೊಂದು ಗುಣಪಾಠ ಆಗಬೇಕಾಗಿದೆ ಸಮಾಜಕ್ಕೆ. 6 ತಿಂಗಳವರೆಗೂ ಕೂಡ ಏನು ಗೊತ್ತಿಲ್ಲ, ಈಗ ನೋಡಿದ್ರೆ ಪರಿಸ್ಥಿತಿ ಹಿಂಗಿದೆ.
ಇದೇ ಒಂದು ವಿಪರ್ಯಾಸ. ಇದು ಮೃತ ಯುವತಿ ಏನಿದ್ದಾರೆ ಪತ್ನಿ ಅವರ ತಂದೆಯ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಮೃತ ವೈದ್ಯ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ಸಂಬಂಧಿಕರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, 6 ತಿಂಗಳ ಹಿಂದೆ ತೀರ್ಕೊಂಡಾಗ ನಿಮಗೆ ಏನ್ ಅನಿಸ್ತದೆ ಸರ್? ಇದು ಎಲ್ಲೂ ಕೂಡ ಅನುಮಾನ ಬರಲ್ವಾ ನಿಮಗೆ? ಇಲ್ಲ ಸರ್, ಅನುಮಾನ ಬರಲಿಲ್ಲ. ಅನುಮಾನ ಬರೋಂಥ ಯಾವುದು ನಡೆದಿರಲಿಲ್ಲ. ಅವ್ರು ಯಾಕೆ ಮಾಡಿದ್ರು ಅನ್ನೋದು ಪೊಲೀಸರೇ ಕಂಡುಹಿಡಿಯಬೇಕು. ಬಟ್ ಈಗ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಿಜ ರಿಪೋರ್ಟ್ ಹೇಳ್ತಾ ಇದೆಯಲ್ಲ ಸರ್, ಮನುಷ್ಯನಿಗಿನ ರಿಪೋರ್ಟ್ ಅಲ್ವಾ, ರಿಪೋರ್ಟ್ ಹೇಳ್ತಾ ಇದೆಯಲ್ಲ ತಪ್ಪು ಮಾಡಿದ ಆ ಮನುಷ್ಯ ಅಂತ. ಓಕೆ, ತಪ್ಪಾಗಿದೆ, ಅವನು ಶಿಕ್ಷೆ ಆಗಬೇಕು ಸರ್. ನೀವು ಮದುವೆಗೆಲ್ಲ ಇದ್ರಿ, ಜೊತೆಗೆ ಇದ್ರಿ 11 ತಿಂಗಳ ಹಿಂದೆ. ಸೊ ಅವಾಗ ಹೇಗ್ ಮಾಡ್ಕೊಟ್ರಿ? ಹೇಗಿದ್ರು ದಾಂಪತ್ಯ ಇಬ್ರು ಹೇಗಿದ್ರು ಸರ್? ಸರ್, ಮದುವೆಯಲ್ಲಿ ಏನೂ ತೊಂದರೆ ಇಲ್ಲ, ಎಲ್ಲ ಶಾಸ್ತ್ರ ನಾವೇ ಮಾಡಿರೋದು. ಆ ಮಗುಗೆ ಕಾಲಿಗೆನ ತೊಡಿಸ್ತಾರೆ, ನಾನೇ ತೊಡಿಸಿರೋದು. ನಾನು ಆ ಮನೆಯ ಅಳಿಯ, ಅಂದ್ರೆ ನಮ್ಮ ಮಿಸ್ಸಸ್ ಅವ್ರು ಸಾಕಿದ ಮಗಳು. ಅಂದ್ರೆ ಮುನ್ರೆಡ್ಡಿ ಅವ್ರ ಅಪ್ಪ ಇದಾರಲ್ಲ, ಅವರು ಮುನ್ರೆಡ್ಡಿ ಅವ್ರ ಅಪ್ಪ ಇದಾರಲ್ಲ, ಅವರು ನಮ್ಮ ಮಿಸ್ಸಸ್ ಸಾಕಿರೋದು. ನಾನು ಆ ಮನೇಲಿ ಮದುವೆಯಾಗಿ 28 ವರ್ಷ ಆಗಿದೆ. ಎಲ್ಲ ಚೆನ್ನಾಗಿ ನಾನು ದಿನ ಆ ಸಂಸಾರ ತುಂಬಾ ಚೆನ್ನಾಗಿ ಗೊತ್ತಿರೋರು. ಅವರು ಒಳ್ಳೆ ಯಾರ ಸವಸಕ್ಕೂ ಹೋಗೋರು ಅಂತಾರಲ್ಲ, ಅವ್ರ ಕೆಲಸ ಆಯ್ತು, ಅವರಾಯ್ತು, ಆ ಥರ ಸಂಸಾರ. ಏನಾದ್ರೂ ಹೇಳ್ಕೊಂಡಿದ್ರ ನಿಮ್ ಜೊತೆಗಾಗ್ಲಿ, ನಿಮ್ ಹೆಣ್ಮಕ್ಳ ಜೊತೆಗಾಗ್ಲಿ ಕೃತಿಕಾ ರೆಡ್ಡಿ ಅವರು ಈ ರೀತಿ? ಪ್ರತಿ ವಾರಕ್ಕೊಂದ್ಸಲ ನಮ್ಮ ಮಿಸಸ್ ಹತ್ರ ಅವ್ರು ಮಾತಾಡ್ತಾ ಇದ್ರು. ಒಂದು ಸಲ ಕೂಡ ಗಂಡನ ಬಗ್ಗೆ ಹೇಳಿಲ್ಲ ಅಮ್ಮ. ನಮ್ಗೆ ತುಂಬಾ ಗೊತ್ತಿರೋರು ಅವರು. ಚೆನ್ನಾಗಿ ನೋಡ್ಕೋತಾರೆ ಅಂತ ಚಾನಲ್ ಬರ್ತಾರೆ. ಆ ತರ ಹೆಲ್ತ್ ಸಮಸ್ಯೆನೂ ಏನು ಇರ್ಲಿಲ್ಲ, ನಮಗ್ ಗೊತ್ತಿದೆ. ರಾಯಚೂರಲ್ಲಿ MD ಮಾಡಿದ್ದಾರೆ, ಹೆಲ್ತ್ ಸಮಸ್ಯೆ ಎಲ್ಲಿ ಮಾಡಕ್ಕಾಗುತ್ತೆ. ಅವ್ರ ಅಮ್ಮ ಅಲ್ಲೇ ಇದ್ರು. ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಡೈಲಿ ವಾಂತಿ ಮಾಡ್ಕೊತ ಇರೋದೇ ಸರ್. ಎಲ್ಲ ಪ್ರತಿ ಮನುಷ್ಯನಿಗಿರೋದು ಅಲ್ಲಿಗೆ ಅವ್ರಿಗಿತ್ತು ಅಷ್ಟೇ. ಹೌದು, ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, 2 ಸಲ ಅಡ್ಮಿಟ್ ಮಾಡಿ ಮೇಲ್ ಮಾಡ್ಕೊಂಡ್ ಬಂದಿದ್ದಾರೆ. ಜೈನ್ ಹಾಸ್ಪಿಟಲ್ ತೋರಿಸಿದ್ದಾರೆ, ಮೇಲಾಗಿತ್ತು. ಮದುವೆ ಆದ್ಮೇಲೆ ಅಲ್ಲಿ ಇಲ್ಲಿ ಫಂಕ್ಷನ್ಗಳೆಲ್ಲ ತಿಂದು ಅದು ಸಮಸ್ಯೆ ಇರ್ಬೋದು ಅಷ್ಟೇ, ಇನ್ನೂ ಅದಾಗಿಲ್ಲ. ಅದು ಕಾರಣ ಅಲ್ಲ, ಕಾರಣ ಪೊಲೀಸರು ಕಂಡುಹಿಡಿಬೇಕಷ್ಟೇ. ಅಲ್ಲ, ಇದೇ ಕಾರಣ ಅಂತ ಹೇಳಿ ಕೊಲೆ ಮಾಡ್ತಾರೆ ಅಂತಂದ್ರೆ ಏನ್ ಸರ್? ಅವನು ಈ ಅರ್ಜೆಂಟ್ ಏನೋ ಒಂದು ಹೇಳಿದಾನೆ ಸರ್ ಅಷ್ಟೇ. ಬಟ್ ಕಾರಣ ಪೊಲೀಸರು ಕಂಡುಹಿಡಿಬೇಕು. ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ ಕಾರಣ ಏನಂತ. ಪೊಲೀಸ್ ತನಿಖೆಯಲ್ಲೇ ಗೊತ್ತಾಗಬೇಕು. ಹೆಲ್ತ್ ಸಮಸ್ಯೆ ಇಬ್ರು ಡಾಕ್ಟರ್ಗಳು ಮೇಲ್ ಮಾಡ್ಕೊಳ್ಳೋದಕ್ಕೇನ? ಯಾವ ಕಾಯಿಲೆ ಪ್ರಪಂಚದ ಮೇಲಾಗಲ್ಲ ಹೇಳಿ? ಎಲ್ಲ ಕಾಯಿಲೆ ಮೇಲಾಗುತ್ತಲ್ಲ. ಈಗ ನಮ್ಮ ಮಿಸ್ಸಸ್ ಕಾಯಿಲೆ ಅಂತ ನಾನು ಏನನ್ನು ಮಾಡೋಕ್ಕಾಗತ್ತೆ? ಆ ಧರ್ಮನ ಇಲ್ಲ ಹೋಗ್ಲಿ, ಅದಲ್ವಲ್ಲ ಸಮಾಜದಲ್ಲಿ, ಅದು ಒಪ್ಪಲ್ಲ. ಅದು ಡಾಕ್ಟರ್ ಆಗಿ ಅದು ಇಬ್ರು ಡಾಕ್ಟರ್. ನಮ್ಗೆ ಅದೇ ಸಮಸ್ಯೆ ಆಗಿದ್ದು. ಇಬ್ರು ಡಾಕ್ಟರ್ ಆಗಿ ಒಂದ್ ರೂಮಲ್ಲಿ ಮಲಗಿರ್ಬೇಕಾದ್ರೆ ಯಾವುದೇ ಸಮಸ್ಯೆ ಇರೋ ಸಾವು ಹೆಂಗಾಯ್ತು ಅಂತ ಅವತ್ತು ಯೋಚನೆ ಮಾಡ್ತಾ ಇದ್ವಿ. ಅವ್ರ ಅಪ್ಪ ಅಮ್ಮನೂ ಕೇಳಿದ್ವಿ, ಆದ್ರೆ ಸಾಕ್ಷ್ಯಾಧಾರ ಅಂತ ಅನುಮಾನ ಬರೋ ತರ ಏನು ಇರ್ಲಿಲ್ಲ, ಸುಮ್ಮನಾಗಿದೆ ಅಷ್ಟೇ. ಈಗ ನೀವು ಏನ್ ಆಗ್ರಹ ವ್ಯಕ್ತಪಡಿಸ್ತೀರಿ ಸರ್? ನೀವು ಸರ್, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು ಅಷ್ಟೇ. ಇದಕ್ ಮುಂಚೆ ಅವರೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಗೊತ್ತಾದ್ಮೇಲೆ ಎಲ್ಲ ಬಂದು ಎಲ್ಲ ಮಾಡಿದ್ದಾರೆ, ಸಂಧಾನಗಳು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಅದ್ಯಾವುದು ಬೇಡ. ಸಂಧಾನಗಳೆಲ್ಲ ಆಗಿದೆಯಾ? ಮಾಡಿದ್ದಾರೆ, ಫೋನ್ಗಳಲ್ಲಿ ಬರೋದು, ಕಾರ್ಯಗಳೆಲ್ಲ ಮಾಡಿದ್ದಾರೆ. ಏನಂತ ಸರ್? ಏನು ಕೇಸು ವಾಪಸ್ ತಗೊಳ್ಳಿ, ಅದು ಇದೆಲ್ಲ ನಡೆದಿದೆ. ಅದಕ್ಕೋಸ್ಕರ ನಾವ್ ಹೇಳೋದು, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು, ಇಲ್ಲಾಂದ್ರೆ ಬೇರೆಯವ್ರಿಗಾದ್ರೂ ಪಾಠ ಆಗ್ಬೇಕಲ್ಲ ಸರ್. ಮಾನವೀಯತೆ ಇಲ್ದಿರೋ ಕಾರ್ಯಗಳಿಗೆ ಶಿಕ್ಷೆ ಆಗ್ಬೇಕಲ್ವ, ಅಷ್ಟೇ ನಾವು ಕೋರ್ಕೊಳ್ಳೋದು. ತಾವೇನಾಗ್ಬೇಕು ಸರ್? ಏನ್ ಹೇಳ್ತೀರಿ? ಆ ಮನೆಯಲ್ಲಿ ದೊಡ್ಡ ಸೊಸೆ ಬಂದು ತಂದೆ ಏನ್ ಹೇಳ್ತೀರಾ ಸರ್? ಈ ವಿಷಯ ತಿಳ್ಕೊಳ್ಳಿ ಹೆಂಗೆ ನಿಮ್ಗೆ? ಇವಾಗ ಇದು ಈ ಕನ್ನಿಂಗ್ ಅನ್ನೋದ್ರಲ್ಲಿ ಬೇರೆ ಅರ್ಥ ಇಲ್ಲ, ಆ ತರ ಮಾಡಿದ್ರು. ಎಲ್ಲ ಡ್ರಾಮಾಟಿಕ್. ಏನ್ ನೀವು ನಂಬೋಕ್ಕಾಗಲ್ಲ, ಇನ್ನೊಬ್ರು ನಂಬೋಕ್ಕಾಗಲ್ಲ, ಯಾರು ನಂಬೋಕೆ ಆಗಲ್ಲ, ಆ ತರ ಆಕ್ಟ್ ಮಾಡಿದ್ರು. 6 ತಿಂಗಳ ಮುಂಚಿತ ನಿಮ್ಗೆ ಎಲ್ಲೂ ಒಂದ್ ಸ್ವಲ್ಪ ಡೌಟ್ ಬರಲ್ಲ ಸರ್ ನಿಮಗೆ? ಅಂದ್ರೆ ಡೌಟ್ ಬರ್ದಿರೋ ಆಕ್ಟಿಂಗ್ ಇವಾಗ ಹಲವಾರು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಇದಾರೆ. ಅವ್ರು ನಿಜವಾಗಿ ಒಂದು ರೌಡಿ ಮಾಡಿರ್ತಾರೆ, ಒಂದು ಒಳ್ಳೆಯವ್ರು ಮಾಡಿರ್ತಾರೆ, ಒಂದು ಪೊಲೀಸ್ ಆಫೀಸರ್ ಇರ್ತಾರೆ, ಎಲ್ಲ ಇರ್ತಾರೆ. ಅದೇ ತರ ಇದು ಆಕ್ಟಿಂಗ್ ಅಷ್ಟೇ. ನಿಮ್ ಹುಡುಗಿ ಯಾವತ್ತಾದ್ರೂ ಹೇಳಿದ್ರ ಸರ್ ನಿಮಗಾಗ್ಲಿ, ನಿಮ್ ಹೆಣ್ಮಕ್ಳಿಗಾಗ್ಲಿ, ಇಲ್ಲ ಹಿಂಗ್ ತೊಂದರೆ ಕೊಡ್ತಿದ್ದಾನೆ, ಹಿಂಗ್ ತೊಂದರೆ ಆಗ್ತಿದೆ? ಅಸಲು ಸಮಸ್ಯೆನೇ ಇಲ್ಲ. ಮೊದಲು ಮದುವೆ ಆದಾಗಿಂದ ನಮ್ಗೆ ಸ್ವಲ್ಪ ಕಾಂಟ್ಯಾಕ್ಟು, ಇನ್ನು ಈ ಕಡೆ ಅವರು ಹಾಸ್ಪಿಟ್ಲು ಅದು ಇದು ಇದಾಯಿತು. ಇಲ್ಲಾಂದರೆ ತುಂಬ ಅಟ್ಯಾಚ್ಮೆಂಟು, ನಮ್ಮ ಸೊಸೆಗಿಂತ ಅಟ್ಯಾಚ್ಮೆಂಟು ಆಯಮ್ಮನೇ ಜಾಸ್ತಿ ಇತ್ತು. ಆ ಥರ ಇತ್ತು. ಅಷ್ಟು ಒಳ್ಳೆ ಡಾಕ್ಟ್ರ್ ಅಂತ ತೋರಿಸ್ತಾ ಇರಲಿಲ್ಲ ಅವರು. ಮಾಮೂಲಿ ಜನ ಇದ್ದಂಗೆ ಇರ್ತಾ ಇದ್ರೆ. ನಾನು ಸರ್ಜನ್ನೇ, ನಾನು PhD ಮಾಡಿದ್ದೀನಿ, ಏನು ಆಗ್ತಾಯಿಲ್ಲ. ಈಗ ಬೇಕು ಅಂತ ಏನೋ ಮಾಡಿದಾರೆ. ಈಗ ಅದು ನಮಗೂ ಕೂಡ ನಂಬಿಕೆ ಇಲ್ಲ. ಇವಾಗ ಅದು ರಿಪೋರ್ಟ್ ಬಂದ ಮೇಲೆ ನಮ್ಗೆ ಗೊತ್ತಾಗ್ತದೆ. ಯಾರ್ಯಾರ ಮೇಲೆ ಅನುಮಾನ ಬರ್ತಾ ಇದೆ ಸರ್ ಈ ರಿಪೋರ್ಟ್ ಬಂದಾದ್ಮೇಲೆ ನೀವು ಹೇಳೋದು? ಅಲ್ಲ ಸರ್, ನಮಗೆ ಅವರೆಲ್ಲ ದೊಡ್ಡ ಓದಿರೋರು, ನಾವೆಲ್ಲ ಅಷ್ಟಾಗಿ ಓದಿಲ್ಲ. ಬಟ್ ಅನುಮಾನನೇ ಬರ್ದಿರೋ ಆಕ್ಟಿಂಗ್ ಮಾಡ್ಕೊಂತ ಬಂದಿದ್ದಾನೆ ಎಲ್ಲಾರನ್ನು.
ಹುಡುಗಿ ಪೇರೆಂಟ್ಸ್ನ ನಮ್ಮನ್ನ ಅವ್ರನ್ನ ಎಲ್ಲರನ್ನೂ ಮಾಡ್ಕೊಂಡು ಬಂದಿದ್ದಾನೆ. ಅದು ಮ್ಯಾನೇಜ್ ಆಗಲಿಲ್ಲ ಅಷ್ಟೇ. ಇವಾಗ ಪೊಲೀಸ್ ಸ್ಟೇಷನ್ ಇವ್ರ ಮುಖಾಂತರ ಸತ್ಯ ಬಯಲಾಗ್ತದೆ. ಇನ್ನೊಂದು ಇವಾಗ ಹೋಗಿರೋ ಪ್ರಾಣ ಬರಲ್ಲ. ಬಟ್ ಈ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲೇ ಇಂಥ ಶಿಕ್ಷೆ ಯಾರಿಗೂ ಆಗಬಾರ್ದು, ಯಾವುದೇ ಹೆಣ್ಮಕ್ಳಿಗೂ ಆಗಬಾರ್ದು. ಆ ಥರ ಪನಿಷ್ಮೆಂಟ್ ಕೊಟ್ಟರೆ ನೆಕ್ಸ್ಟ್ ಏನೋ ಸ್ವಲ್ಪ ರಿವೆಂಜ್ ಆಗ್ತದೆ. ಅಲ್ಲ, ಹೆಲ್ತ್ ಸರಿಯಿಲ್ಲ ಅಂತ ಹೇಳಿ ಕೊಲೆ ಮಾಡ್ತಾರೆ ಅಂತಂದ್ರೆ ಏನ್ ಸರ್? ಹೆಲ್ತ್ ಅಲ್ಲ ಸರ್, ಹೆಲ್ತ್ ಇವಾಗ ನನಗೂ 16 ಸಲ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ. ಎಂತ ಡಾಕ್ಟ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ, ಅಕಸ್ಮಾತ್ ಸತ್ತೋಗ್ತಾರ. ಹೆಲ್ತ್ ಪ್ರಾಬ್ಲಮ್ ಅಂತ ಸತ್ತೋಗ್ತಾರ. ಅಸಲಿಗೆ ಒಂದು 5-6 ವರ್ಷ 7-8 ವರ್ಷ ಹಿಂದೆ ಒಂದ್ಸಲಿ ಗ್ಯಾಸ್ಟ್ರೈಟಿಕ್ ಆಗಿತ್ತು. ಅದು ಟ್ಯಾಬ್ಲೆಟ್ ತಗೊಂಡ್ರು 15 ದಿನ 20 ದಿನ ಕ್ಯೂರ್ ಆಯ್ತು. ಅದ್ರಾಗ ಏನಿದೆ? ಸರ್ ಹುಡುಗಿ ಹೇಗಿದ್ರು ಸರ್? ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಇಲ್ಲ ಸರ್. ಬೇರೆ ಬೇರೆ ಸರ್, ಬೇರೆ ಬೇರೆ ಅಲ್ಲೆಲ್ಲ ಒಡನಾಟ ಹೇಗಿತ್ತು ಅಂತ ನಿಮ್ಮ ಜೊತೆಗೆ? ಚೆನ್ನಾಗಿದ್ರು ಸರ್, ಚೆನ್ನಾಗಿದ್ರು. MD ಸ್ವಭಾವ ಹೇಗಿತ್ತು? ಎಲ್ಲ ಸಪೋರ್ಟ್ ಮಾಡ್ತಾ ಇದ್ವಿ. ಅಮ್ಮನು ಬಂದ್ರೆ ನಮ್ಮ ಮನೆಗೆ ಇರ್ತಾ ಇದ್ರು, ಎಲ್ಲ ಮಾತಾಡ್ತಾ ಇದ್ರು. ಎಲ್ಲ ಅದರಲ್ಲಿ ಬೇರೆ ಮಾತೇ ಇಲ್ಲ, ಎರಡನೇ ಮಾತೇ ಇಲ್ಲ. ಅಷ್ಟೊಂದು ಒಳ್ಳೆ ಹುಡುಗಿ ಯಾರು ಇಲ್ಲ. ಅದು ಅಮ್ಮನ ಅದು ಆ ಥರ ಅಮ್ಮ ಲೆಕ್ಕ ಅಷ್ಟೇ. ನಮ್ಮ ಜೀವ ಭೂಮಿ ಮೇಲೆ ಅಷ್ಟೊಂತಿದೆ, ಅಷ್ಟು ಮುಗಿಸ್ಕೊಂಡು ಹೋಗಿದ್ದಾರೆ ಅಷ್ಟೇ. ಏನು ಹೇಳಕ್ ಬಯಸ್ತೀರಿ? ಏನ್ ಶಿಕ್ಷೆ ಆಗ್ಬೇಕಂತ ಬಯಸ್ತೀರಿ ನೀವು? ಏನಿಲ್ಲ ಸರ್, ಶಿಕ್ಷೆ ಅಂದರೆ ಇವಾಗ ಇಡೀ ಇಂಡಿಯಾದಲ್ಲೇ ಈ ಥರ ಕೊಲೆ ಅಕಸ್ಮಾತ್ ಕೊಲೆ ಆಗೋದು ಬೇರೆ, ಅಕಸ್ಮಾತ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗೋದು ಬೇರೆ. ಇದು ಬೇಕು ಅಂತ ಮಾಡಿರೋರು ಈ ಶಿಕ್ಷೆ ಏನಾದರೂ ಪೊಲೀಸ್ನವರೆಲ್ಲ ಕರೆಕ್ಟಾಗಿ ಮಾಡಿ ಶಿಕ್ಷೆ ಒಳ್ಳೆ ದೊಡ್ಡದಾಗಿ ಹಾಕಿದ್ರೆ ಅದನ್ನ ನೋಡಿ ಭಯ ಬೀಳೋ ಥರ ಇರಬೇಕು. ಮಾಮೂಲಿ ಪಬ್ಲಿಕ್ಸ್ಗೆ ನಾವು ಈ ಥರ ಮಾಡಬಾರ್ದು ಅನ್ನೋ ಅವೇರ್ನೆಸ್ ಬರಬೇಕು, ಅಂತ ಶಿಕ್ಷೆ ಕೊಡಬೇಕು.